ಹೆಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಗಿಟ್ ಮತ್ತು ಗಿಟಾಬ್ ಅಂದರೆ ಏನು ಅಂತ ನೋಡೋದ. ಗಿಟ್ ಅಂದರೆ ಒಂದು ವರ್ಷನ್ ಕಂಟ್ರೋಲ್ ಟೂಲ್. ಫಾರ್ ಎಕ್ಸಾಂಪಲ್, ಈಗ ನಾನು ಯಾವುದೋ ಒಂದು ಪ್ರಾಜೆಕ್ಟ್ನ ಬಿಲ್ಡ್ ಮಾಡ್ತಿರ್ತೀನಿ. ಆ ಪ್ರಾಜೆಕ್ಟ್ಗೆ ನನಗೆ ಫಸ್ಟು ಯಾವ್ದು ಎಸೆನ್ಷಿಯಲ್ ಫೀಚರ್ಸ್ ಅನಿಸುತ್ತೋ ಅದನ್ನು ಆ್ಯಡ್ ಮಾಡ್ತೀನಿ. ಅದಾದಮೇಲೆ ಅದು ನಂದು ಫಸ್ಟ್ ವರ್ಷನ್ ಆಫ್ ಮೈ ಪ್ರಾಜೆಕ್ಟ್ ಆಗುತ್ತೆ. ಅದಾದಮೇಲೆ ನಾನು ಇನ್ನೂ ಬೇರೆ ಫೀಚರ್ಸ್ನ ಆ್ಯಡ್ ಮಾಡಬೇಕು ಆ ಸೇಮ್ ಪ್ರಾಜೆಕ್ಟ್ಗೆ. ನ್ಯೂ ಫೀಚರ್ಸ್ನ ಆ್ಯಡ್ ಮಾಡಿದ ಮೇಲೆ ಅದು ನ್ಯೂ ವರ್ಷನ್ ಆಫ್ ಮೈ ಪ್ರಾಜೆಕ್ಟ್ ಆಗುತ್ತೆ. ಸೊ ಆವಾಗ ಈ ಥರ ಪ್ರತಿಯೊಂದು ವರ್ಷನ್ಸ್ನ ಮ್ಯಾನೇಜ್ ಮಾಡೋಕ್ಕೆ ಗಿಟ್ ಅನ್ನೋ ಟೂಲ್ನ ಯೂಸ್ ಮಾಡ್ತೀವಿ. ಗಿಟಾಬ್ ಅಂದರೆ ಒಂದು ಕ್ಲೌಡ್ ಬೇಸ್ಡ್ ಪ್ರಾಜೆಕ್ಟ್ ಸ್ಟೋರೇಜ್ ವೆಬ್ಸೈಟ್. ನಾವು ನಾರ್ಮಲಾಗಿ ಗೂಗಲ್ ಡ್ರೈವ್ನ PDF, ಇಮೇಜಸ್ಸು, ವೀಡಿಯೋಸು ಈ ಥರ ಸ್ಟೋರ್ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಅದೇ ಥರ ನಾವು ಡೆವಲಪರ್ಸು ನಮ್ಮ ಪ್ರಾಜೆಕ್ಟ್ನ ಸ್ಟೋರ್ ಮಾಡೋಕ್ಕೆ ಗಿಟಾಬ್ನ ಯೂಸ್ ಮಾಡ್ತೀವಿ. ಈಗ ಗಿಟ್ ಮತ್ತು ಗಿಟಾಬ್ನ ಹೆಂಗೆ ನಮ್ಮ ಲ್ಯಾಪ್ಟಾಪಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ ನೋಡೋದು. ಗಿಟ್ ಮತ್ತು ಗಿಟಾಬ್ನ ಹೆಂಗೆ ನಮ್ಮ ಲ್ಯಾಪ್ಟಾಪಲ್ಲಿ ಇನ್ಸ್ಟಾಲ್ ಮಾಡೋದು ಅಂತ ನೋಡೋದು. ಫಸ್ಟು ಗಿಟ್ ಇನ್ಸ್ಟಾಲ್ ಮಾಡೋಕ್ಕೆ ನಿಮ್ಮ ಬ್ರೌಸರ್ಗೆ ಹೋಗ್ಬಿಟ್ಟು ಗಿಟ್ ಬ್ಯಾಶ್ ಅಂತ ಟೈಪ್ ಮಾಡಿ. ಗಿಟ್ ಬ್ಯಾಶ್ ಅಂತ ಟೈಪ್ ಮಾಡಿದ್ಮೇಲೆ ಫಸ್ಟ್ ಒಂದು ಲಿಂಕ್ ಬರುತ್ತಲ್ಲ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದಾದಮೇಲೆ ನಿಮ್ಮದು ಯಾವ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ, ಇಲ್ಲಿ ವಿಂಡೋಸ್ ಇದ್ದರೆ ವಿಂಡೋಸ್, ಮ್ಯಾಕ್ OS ಇದ್ದರೆ ಮ್ಯಾಕ್ OS, ಲಿನಕ್ಸ್ ಇದ್ದರೆ ಲಿನಕ್ಸ್, ನಿಮ್ಮದು ಯಾವ ಆಪರೇಟಿಂಗ್ ಸಿಸ್ಟಮ್ ಇರುತ್ತೋ ಆ ಗಿಟ್ ಬ್ಯಾಶ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ಗಿಟಾಬ್ನ ಹೆಂಗೆ ಇದು ಮಾಡೋದು. ಗಿಟಾಬಿಗೆ ಏನು ಯಾವುದೇ ಇನ್ಸ್ಟಾಲೇಷನ್ ಬೇಕಿಲ್ಲ, ಅದು ವೆಬ್ ಬೇಸ್ಡ್ ಇರೋದ್ರಿಂದ ನೀವು ಡೈರೆಕ್ಟ್ ಬ್ರೌಸರ್ಗೆ ಹೋಗ್ಬಿಟ್ಟು ಗಿಟಾಬ್ ಅಂತ ಸರ್ಚ್ ಮಾಡಿ, ಅಲ್ಲಿ ನಿಮ್ಮ ಹತ್ರ ಏನಾದರೂ ಅಕೌಂಟ್ ಇಲ್ಲ ಅಂದರೆ ಸೈನ್ ಅಪ್ ಫಾರ್ ಗಿಟಾಬ್ ಅಂತ ಇರ್ತದೆ, ಅಲ್ಲಿ ನ್ಯೂ ಅಕೌಂಟ್ನ ಕ್ರಿಯೇಟ್ ಮಾಡಿ. ಅಕಸ್ಮಾತ್ ನಿಮ್ಮ ಹತ್ರ ಏನಾದರೂ ಅಕೌಂಟ್ ಇದ್ದರೆ ಡೈರೆಕ್ಟ್ ಲಾಗಿನ್ ಮಾಡಿ. ಇಲ್ಲಿ ನಂದು ಆಲ್ರೆಡಿ ಲಾಗಿನ್ ಆಗಿದೆ, ಸೊ ಡೈರೆಕ್ಟ್ ಅದು ಓಪನ್ ಆಗಿದೆ. ಇದು ನಂದು ಗಿಟ್ ಮತ್ತು ಗಿಟಾಬ್ ಸೀರೀಸಲ್ಲಿ ಫಸ್ಟ್ ವೀಡಿಯೋ. ಇದೇ ಥರ ಗಿಟ್ ಮತ್ತು ಗಿಟಾಬ್ ರಿಲೇಟೆಡ್ ಆಗಿ ಒಂದು ಸೀರೀಸ್ ಆಫ್ ವೀಡಿಯೋಸ್ ಬರುತ್ತೆ. ಈ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ.